ಹೀಗಾಗಿ ಸಿದ್ದರಾಮಯ್ಯನವರ ಒಂದು ಪ್ಲ್ಯಾನ್ ಏನಿತ್ತು ಇಲ್ಲಿವರೆಗೆ ಒಂದು ಜಾತಿ ನೆಲೆಗಟ್ಟಲೆ ಒ ಬಿ ಸಿ ಮತ್ತು ಹಿಂದುಳಿದ ಮೀನ್ಸ್ ಒ ಬಿ ಸಿ ಜೊತೆಗೆ ದಲಿತ ಸಮುದಾಯದ್ದು ಮುಸ್ಲಿಂ ಸಮುದಾಯದ್ದೆಲ್ಲ ಕೂಡಿದ್ರೆ ನಾವು ಗೆಲ್ತೀವಿ ಅನ್ನೋಂಥ ಲೆಕ್ಕದಲ್ಲಿತ್ತು. ಆದರೆ ಈಗ ಹೊಸದಾಗಿ ಇದೊಂದು ಶುರುವಾಗಿದೆ, ಕುರುಬ ಸಮುದಾಯದಲ್ಲಿ ಮತಗಳನ್ನು ಕಟ್ ಮಾಡುವಂಥದ್ದು. ಯಾಕಂದರೆ ಕಳೆದ ಚುನಾವಣೆಯಲ್ಲಿ 4,000-5,000 ಮತಗಳು ತೆಗೆದುಕೊಂಡಿದ್ದಾರಪ್ಪ ಅಂದ್ರೆ ಈ ಸಲ ಅಷ್ಟ ಮತಗಳನ್ನು ಅಥವಾ ಅದಕ್ಕೆ ಹೆಚ್ಚು ಕಡಿಮೆ ಮತಗಳನ್ನು ವೀರಣ್ಣ ಚಾಲೆಂಜ್ ಮಾಡೋರಿಗೆ ಹಾಕಿಸ್ಬಿಟ್ರೆ ಹೋದ ಸಲ 2,000 ಓಟನ್ನು ಸೋತಿದ್ದಾರೆ ನಮ್ಮ ವೀರಣ್ಣ ಚಾಲೆಂಜ್ ಮಟ್ಟರು. ಈಗ 4,000-5,000 ಸಾವಿರ ಡಿಫ್ರೆನ್ಸ್ ಆಯ್ತಪ್ಪ ಅಂದ್ರೆ ಹೊಡೆದು ಬಿದ್ದೇ ಬೀಳ್ತದೆ ಅನ್ನೋ ಲೆಕ್ಕಾಚಾರ. ಒಟ್ಟಾರೆಯಾಗಿ ರಾಜಕೀಯ ಅಥವಾ ಅದರಲ್ಲೂ ಚುನಾವಣೆ ಸಂದರ್ಭದಲ್ಲೇ ಜಾತಿಗಳನ್ನು ಧರ್ಮಗಳನ್ನು ತಂದು ರಾಜಕೀಯ ಮಾಡುವಂಥದ್ದು ಎರಡು ಪಕ್ಷಗಳು ಅದನ್ನ ಮಾಡ್ತಾಯಿದ್ದಾವೆ. ಮೂರನ್ನೂ ಒಂದು ಅಡ್ಡಿ ಇಲ್ಲ, ಜೆ ಡಿ ಎಸ್ಸು ಅದ, ಬಿ ಜೆ ಪಿನೂ ಅದ, ಕಾಂಗ್ರೆಸ್ನೂ ಅದ. ಈಗ ಜಾತಿಯನ್ನು ಮುದ್ರಣೆ ಮಾಡ್ತಾಯಿದ್ದಾರೆ. ಅದೇ ಕಾಲಕ್ಕೆ ಇನ್ನೂ ಒಂದು ನಡೀತಾ ಇದೆ ಅಲ್ಲಿ ಏನಪ್ಪ ಅಂದ್ರೆ ಧರ್ಮ ನೆಲೆಗಟ್ಟಿನಲ್ಲ, ಅದು ಎಷ್ಟು ಬಳಿ ಪ್ರಭಾವ ಆಗ್ತದೆ ನೋಡ್ಬೇಕಾಗಿದೆ. ಯಾಕಂದ್ರೆ ಅವರು ಬಾಗಲಕೋಟೆಗೆ ಬರುವಂಥ ಸಾಧ್ಯತೆಗಳಿದ್ದಾವೆ. ಅನಂತಕುಮಾರ್ ಹೆಗಡೆ ಅವರು ಮತ್ತು ತೆರೆಮರೆಯಲ್ಲಿ ಯತ್ನಾಳರು ಸಹಿತ ಬರುವ ಸಾಧ್ಯತೆಗಳಿದ್ದಾವೆ. ಅಂದ್ರೆ ಹಿಂದುತ್ವದ ನೆಲೆಗಟ್ಟಲೆ ಎಷ್ಟು ಸಾಧ್ಯನೋ ಅಷ್ಟು ಮತಗಳನ್ನು ಬಾಚ್ಕೋಬೇಕು ಅನ್ನೋ ಕಾರಣಕ್ಕಾಗಿ. ಅಂದರೆ ಇಲ್ಲಿ ನಮ್ಮ ಜನ ಏನಪ್ಪ ಅಂತಂದ್ರೆ ಜಾತಿ ಧರ್ಮದ ನೆಲೆಗಟ್ಟಲೆ ಮತ ಹಾಕ್ತಾರೆ ಅನ್ನೋದು ಇದರಿಂದ ಪ್ರೂಫ್ ಆಗುವಂಥ ಪ್ರತಿಯೊಂದು ಚುನಾವಣೆಗಳು ಪ್ರೂಫ್ ಆದಂಥದ್ರೆ ಇದು. ಆದರೆ ಇದಕ್ಕೆ ಬದಲಾವಣೆ ಇಲ್ಲ, ಇಲ್ಲಿವರೆಗೆ ಎಲ್ಲೂ ಯಾವರಿಂದಲೂ ಆಗ್ತಾಯಿಲ್ಲ. ಎಲ್ಲರೂ ಬೆಳೆಸ್ತಾ ಇದ್ದಾರೆ. ಜಾತಿವಾದ ವಿರೋಧ ಮಾಡೋರು ಸಹಿತ ಜಾತಿಯ ನೆಲೆಗಟ್ಟಲೆ ಮತ ಕೇಳುವಂಥದ್ದು, ಧರ್ಮದ ನೆಲೆಗಟ್ಟಲೆ ಮತ ಕೇಳುವಂಥದ್ದು ಇವತ್ತು ಇದು